ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಇವಾಗ ಫಿಶ್ ಪಾಂಡ್ ಎಲ್ಲ ಮುಚ್ಕೊಂಡು ಇಲ್ಲಿಂದ ಗೋಲ್ಡನ್ ಟೆಂಪಲ್ ಕಡೆ ಹೊರಟ್ವಿ. ಹತ್ರನೇ ಇದೆ, ಏನೋ ಒಂದು 2 ನಿಮಿಷ ಏನೋ ವ್ಯತ್ಯಾಸ ಆಗ್ಬೋದೇನೋ ಅಷ್ಟೇ. ನನ್ನ ಜೊತೆ ಆಕಾಶ್ ಇದ್ದಾನೆ, ಮತ್ತು ಪ್ರಶಾಂತ್ ಇದ್ದಾನೆ, ಮತ್ತು ಪ್ರಶಾಂತದು 2 ಫ್ರೆಂಡ್ಸ್ ಇದ್ದಾರೆ. ಒಂದು 5 ಜನ ಹತ್ರ ಇದ್ದೀವಿ. ಹತ್ರ ಇದ್ದೀವಿ. ಇಲ್ಲಿಂದ ಎಂಟ್ರಿ ತಗೊಳ್ಳುವ, ಬನ್ನಿ ಹೋಗುವಲ್ಲ. ಮೈಕ್ ಹಾಕಿಲ್ಲ, ವಾಯ್ಸು ಚೆನ್ನಾಗಿ ಬರ್ತಿದೆಯಾ ಅಂತ ಗೊತ್ತಿಲ್ಲ. ನೋಡಿ ಹೆಂಗೆ ಬರ್ತಿದೆ ಅಂತ ವಾಯ್ಸು. ಶಾಪಿಂಗ್ ಲಾನ್ ಹುಡುಗಿಯರೇನೋ ಬಂದರು ಅಂದರೆ ಒಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ, ಆ್ಯಂಡ್ ಕಾಸ್ಟ್ಲಿ ಸಮೇತ ಬೈ ಮಾಡ್ಬೋದು. ಬಟ್ ಹುಡುಗರಿಗೆ ಏನು ಸಿಗಲ್ಲ ಆ ರೀತಿ. ಸಿಕ್ಕಿದ್ರೆ ಒಂದು ಗಾಗಲ್ಸು ಇಲ್ಲಾಂದರೆ ಏನೋ ಒಂದು ಚಿಕ್ಕ ಪುಟ್ಟ ಕೀ ಬೆಂಚು ಅಂಥದ್ದೆಲ್ಲ ಸಿಗುತ್ತೆ. ಬನ್ನಿ ಇವಾಗ ಒಳಗಡೆ ಎಂಟ್ರಿ ತಗೊಳ್ಳುವ. ಗೈಸ್, ಇವಾಗ ಗೋಲ್ಡನ್ ಟೆಂಪಲ್ ಒಳಗಡೆ ಎಂಟ್ರಿ ಆಯ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ ಇವತ್ತು, ಯಾಕಂದರೆ ಇಂಡಿಪೆಂಡೆನ್ಸ್ ಡೇ ಅಲ್ಲ ಇವತ್ತು. ಬಂದು ರಜೆ ಇರುತ್ತೆ, ಹಾಗಾಗಿ ಸುಮಾರು ಜನ ಇದ್ದಾರೆ. ನನಗೆ ಗೊತ್ತಿಲ್ಲ ವಾಯ್ಸ್ ಕ್ವಾಲಿಟಿ ಎಲ್ಲ ಹೆಂಗೆ ಬರ್ತಿದೆ ಅಂತ. ಚೆನ್ನಾಗಿ ಬರ್ತಿದೆ ಅಂತ ಭಾವಿಸ್ತೀನಿ. ಅವರು ಫೋಟೋಗ್ರಫಿ ಮಾಡ್ತಾ ಇದ್ದಾರೆ, ನೋಡ್ಬೋದು. ಬೇಕು ಇಂಥದ್ದೆಲ್ಲ ಬೇಕು. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಫೋಟೋಸ್ ಎಲ್ಲ ತಕ್ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ. ಕೇಳಿದ್ರೆ ನಾವು ಮಾಡಿಕೊಟ್ಟೆ. ಗೈಸ್, ಬಿಸಿಲು ಸಮೇತ ತುಂಬ ಇದೆ, ನೋಡ್ಬೋದು. ಬೆವರ್ತಾ ಇದ್ದೀನಿ. ಬನ್ನಿ ಇವಾಗ ಡೈರೆಕ್ಟು ಒಳಗಡೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಧ್ಯಾನ ಏನೆಲ್ಲ ಮಾಡಿ ಸಿಗ್ತೀನಿ. ಗೈಸ್, ಪ್ರೇಯರ್ ಸಮೇತ ನಡೀತಿದೆ ಒಳಗಡೆ. ಅದೆಲ್ಲ ಹಾಕಕ್ಕೆ ಹೋಗಲ್ಲ, ಎಷ್ಟು ಬೇಕು ಅಷ್ಟು ಹಾಕ್ತೀನಿ. ಇದು ಎಂಜಾಯ್ಮೆಂಟ್ ಜಾಗ ಅಲ್ಲ, ಇದೇನಂದರೆ ಒಂದು ಸ್ವಲ್ಪ ಪೀಸಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಿ ಮನಃಶಾಂತಿ ಸಿಗುವಂಥ ಜಾಗ. ಎಂಜಾಯ್ಮೆಂಟ್ಗೆ ಬರಬೇಡಿ, ಒಂದು ಮನಃಶಾಂತಿ ಬೇಕಂದ್ರೆ ಬನ್ನಿ. ಓಕೆ ಗೈಸ್, ಇವಾಗ ಒಳಗಡೆ ಎಂಟ್ರಿ ತೊಗೊಳ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಸರಿಯಾಗಿ ವಾಯ್ಸನ್ನು ಬರ್ತಿದೆಯಾ ಇಲ್ವಾ ಅಂತ. ನೋಡುವ ಇವಾಗ ಏನು ಕತೆ ಅಂತ. ಬನ್ನಿ ಹೋಗುವ. ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇದಕ್ಕಿಂತ ಸ್ವಲ್ಪ ಮುಂದೆ ಒಂದು ವೀಲ್ ಸಿಗುತ್ತೆ, ಅಂದರೆ ಪ್ರೇಯರ್ ವೀಲ್ ಅಂತ ಹೇಳ್ತಾರೆ. ಅದನ್ನ ಸಮೇತ ನಿಮಗೆ ತೋರಿಸ್ತೀನಿ. ಬ್ಯಾಕ್ ಸೈಡ್ ಬನ್ನಿ, ಗೋಲ್ಡನ್ ಟೆಂಪಲ್ದು ಬ್ಯಾಕ್ ಸೈಡ್ ಬಂದು ಲೆಫ್ಟಲ್ಲಿ ಹೋದಾಗ ನಿಮಗೆ ಆ ಪ್ರೇಯರ್ ವೀಲ್ ಸಿಗುತ್ತೆ. ಆ್ಯಕ್ಚುಲಿ ಗೋಲ್ಡನ್ ಟೆಂಪಲ್ಗಿಂತನೂ ಆ ಪ್ರೇಯರ್ ವೀಲ್ನ ನೀವು ನೋಡಲೇಬೇಕು. ಸುಮಾರು ಜನಕ್ಕೆಲ್ಲ ಅದು ಗೊತ್ತಿಲ್ಲ. ಇವಾಗ ನಾನು ತೋರಿಸ್ತೀನಿ ನನ್ನ ಲಾಗಲ್ಲಿ. ಏನಾದರೂ ಈ ಸೈಡಿಂದ ಬಂದರೆ ರೈಟ್ ಬರಬೇಕು, ಅಕಸ್ಮಾತ್ ಈ ಸೈಡಿಂದ ಬಂದರೆ ಲೆಫ್ಟ್ ಬರಬೇಕು. ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಯಾರನ್ನಾದ್ರೂ ಕೇಳಿ ಇಲ್ಲಿ ಪ್ರೇಯರ್ ವೀಲ್ಸ್ ಎಲ್ಲಿದೆ ಅಂತ, ಖಂಡಿತ ಹೇಳ್ತಾರೆ. ಬನ್ನಿ ಇವಾಗ ಪ್ರೇಯರ್ ವೀಲ್ಸ್ ಹತ್ರ ಬಂದೆ ನಾನು. ಇವಾಗ ನೋಡ್ಕೊಂಡು ಹಾಗೆ ಹೋಗುವ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇವತ್ತು. ಇವನು ಪ್ರಶಾಂತ್ ಅಂತ, ಇವನು ಆಕಾಶ್ ಅಂತ. ಬ್ರೋ, ನಿಮ್ಮ ಹೆಸರು? ಹೇಮಂತ್. ನೀವು? ಜಮೀಲ್ ಅಂತ. ಹೊಸದಾಗಿ ಫ್ರೆಂಡ್ಸ್ ಆದರು. ಬನ್ನಿ ಹೋಗುವ. ಆ್ಯಕ್ಚುಲಿ ಈ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ ಅಷ್ಟು. ನಮ್ಮಿದ್ರಲ್ಲಿ ಸ್ವಾಮೀಜಿಗಳೆಲ್ಲ ಮಣಿನ ಜಪ ಮಾಡ್ಕೊಂಡು ಹೋಗ್ತಾರಲ್ಲ, ಅದೇ ರೀತಿ ಟಿಬೇಟಿನಲ್ಲಿ ಇವರು ಈ ರೋಲರ್ ಏನಿದೆ ಇದನ್ನ ಹಿಂಗೆ ತಿರುಗಿಸ್ಕೊಂಡೆ ಹೋಗ್ತಾರೆ ದೇವಸ್ಥಾನಕ್ಕೆ. ಇದ್ರ ಮೇಲೆ ಒಂದು ಮಂತ್ರ ಸಮೇತ ಬರ್ದಿದೆ, ಓಂ ಮಣಿ ಪೆಮ್ಮೆಗೋ ಅಂತ ಇವ್ರ ಭಾಷೆಯಲ್ಲಿ.
ಸ್ಯಾನ್ಸ್ಕ್ರಿಟ್ ಇದನ್ನ ಓಂ ಪದ್ಮಿ ನೇಮ ಅಂತ ಕರೀತಾರೆ. ಇದೊಂದು ಲ್ಯಾಂಗ್ವೇಜ್ನ ಏನು ಸ್ಲೋಗನ್ ಬರ್ದಿದೆ ಇಲ್ಲಿ, ಅದನ್ನ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆ ರೀತಿ ಇರುತ್ತೆ. ಅಲ್ಲಿವರೆಗೂ ಸಮೇತ ಇವರು ಇದನ್ನ ತಿರ್ಗಿಸ್ಕೊಂಡು ಹೋಗ್ತಾರೆ. ಇವರ ಒಂದು ಸಂಸ್ಕೃತಿ ಅಂತಾನೆ ಹೇಳ್ಬೋದು. ಮಧ್ಯೆ ಮಧ್ಯೆ ಹೋಗ್ತಿದ್ದಂಗೆ ದೊಡ್ಡದು ಚಿಕ್ಕದು ಆ ರೀತಿಯಲ್ಲೇ ಸಿಗುತ್ತೆ ಈ ರೋಲರ್. ಆಕ್ಚುಲಿ ಮುಖ್ಯವಾಗಿ ನೋಡ್ಬೇಕಾಗಿರೋ ಒಂದು ವಿಷಯ ಅಂದ್ರೆ ಇದೆ. ಓಕೆ, ಇವಾಗ ನಿಮಗೆ ಪ್ರೇಯರ್ ವೀಲ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಅದೇ ರೀತಿ ಸುಮಾರು ಜನ ಒಂದು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀರಾ. ಟಿಬೆಟಿನ್ ಫ್ಲಾಗ್ ನೋಡ್ಬಿಟ್ಟು ಲಡಾಖ್ ಫ್ಲಾಗ್ ಹಂಗೆ ಹೇಳ್ತೀರಾ. ಅದು ಆ್ಯಕ್ಚುಲಿ ಲಡಾಖ್ ಫ್ಲಾಗ್ ಅಲ್ಲ, ಅದು ಆ್ಯಕ್ಚುಲಿ ಟಿಬೆಟಿನ್ ಫ್ಲ್ಯಾಗು. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು ಇವಾಗ ನಿಮಗೆ. ಬನ್ನಿ ಹೋಗುವ. ಓಕೆ ಗೈಸ್, ಇವಾಗ ಫ್ಲ್ಯಾಗ್ ಹತ್ರ ಬಂದೆ. ಇವಾಗ ನಮ್ಮ ಆಕಾಶ್ ಅವರು ವಿಡಿಯೋ ಮಾಡ್ತಾರೆ, ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ನಿಮಗೆ ಏನೇನು ಅಂತ. ಸ್ನೇಹಿತರೆ, ಇದೇನು ನೋಡ್ತಿದ್ದೀರಾ ನೀವು, ಇದು ಆ್ಯಕ್ಚುಲಿ ಟಿಬೆಟಿನ್ ಫ್ಲ್ಯಾಗು. ಸುಮಾರು ಜನ ಹೇಳ್ತಾರೆ ಲಡಾಖ್ ಫ್ಲ್ಯಾಗು ಅಂತ. ಅದು ಆ್ಯಕ್ಚುಲಿ ಲಡಾಖ್ ಫ್ಲ್ಯಾಗ್ ಅಲ್ಲ, ಟಿಬೆಟಿನ್ ಫ್ಲ್ಯಾಗು. ಇದು ಆಲ್ಮೋಸ್ಟ್ ನೀವು ನೋಡ್ದಂಗೆ ಎಲ್ಲ ಬೈಕಿಗೂ ಕಾರಿಗೂ ಎಲ್ಲ ಹಾಕ್ತಾರೆ. ಕಾರಣ ಇಷ್ಟೇ, ಇದು ಗಾಳಿಲಿ ಹಾರಾಡಿದಷ್ಟು ನಮಗೆ ಒಳ್ಳೆಯದು ಅಂತ. ಸ್ನೇಹಿತರೆ, ನಿಮಗೆ ಒಂದೊಂದು ಕಲರು ಒಂದೊಂದು ಎಲಿಮೆಂಟ್ನ ಇಂಡಿಕೇಟ್ ಮಾಡುತ್ತೆ. ವೈಟ್ ನಿಮಗೆ ಕ್ಲೌಡ್ನ ಇಂಡಿಕೇಟ್ ಮಾಡುತ್ತೆ, ಬ್ಲೂ ನಿಮಗೆ ಸ್ಕೈನ ಇಂಡಿಕೇಟ್ ಮಾಡುತ್ತೆ, ಯೆಲ್ಲೋ ನಿಮಗೆ ಸಾಯಿಲ್ನ ಇಂಡಿಕೇಟ್ ಮಾಡುತ್ತೆ, ಗ್ರೀನ್ ನಿಮಗೆ ನೇಚರು ಮತ್ತು ವಾಟರ್ನ ಇಂಡಿಕೇಟ್ ಮಾಡುತ್ತೆ, ಮತ್ತು ರೆಡ್ ನಿಮಗೆ ಫೈರ್ನ ಇಂಡಿಕೇಟ್ ಮಾಡುತ್ತೆ. ಈ 5 ಕಲರು ಗಾಳಿಲಿ ಹಾರಾಡಿದಷ್ಟು ನಮಗೆ ಒಳ್ಳೇದಂತೆ. ಅದಕ್ಕೆ ಸುಮಾರು ಜನ ಸೋಲೋ ರೈಡರ್ಸ್ ಎಲ್ಲ ಬೈಕಿಗೆ ಕಾರಿಗೆ ಎಲ್ಲ ಕಟ್ಟಿರ್ತಾರೆ. ನಾನು ಸಮೇತ ನನ್ನ ಗಾಡಿಗೂ ಕಟ್ಟಬೇಕು ಈ ಫ್ಲ್ಯಾಗ್ನ. ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಡ್ತೀನಿ. ಮತ್ತು ಇದನ್ನ ಲಡಾಖ್ ಫ್ಲ್ಯಾಗ್ ಅಂತ ಕರಿಬೇಡಿ, ಇದು ಆ್ಯಕ್ಚುಲಿ ಟಿಬೆಟಿನ್ ಫ್ಲ್ಯಾಗು. 1959 ಚೈನಾ ಮತ್ತು ಟಿಬೆಟ್ ಯುದ್ಧ ಆಗುತ್ತೆ. ಅದಾಗಿ ಮಾರನೇ ವರ್ಷಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನಿದೆ 3000 ಎಕರೆನ ಟಿಬೆಟಿನ್ಸಿಗೆ ಸ್ಯಾಂಕ್ಷನ್ ಮಾಡುತ್ತೆ. ಅದು ಎಲ್ಲೇ ಅಂದರೆ ಇಲ್ಲೇ ಬೈಲ್ಕೊಪ್ಪದಲ್ಲಿ, ಇವಾಗ ನಾವು ನಿಂತಿದ್ದೀವಲ್ಲ ಅದೇ ಜಾಗ. ಸ್ಯಾಂಕ್ಷನ್ ಮಾಡಿ ಆದಮೇಲೆ 1962ರಲ್ಲಿ ಇವರು ಅಫಿಷಿಯಲ್ ಆಗಿ ಇಲ್ಲಿ ಕ್ಯಾಂಪನ್ನ ಓಪನ್ ಮಾಡ್ತಾರೆ. ಆ್ಯಂಡ್ ಒನ್ ಆಫ್ ದ ಲಾರ್ಜೆಸ್ಟ್ ಸೆಟಲ್ಮೆಂಟ್ ಇನ್ ಇಂಡಿಯಾ ಅಂತಲೂ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಎಲ್ಲ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ. ಬಾಯ್ ಬಾಯ್.